ಹ್ಯಾಕಥಾನ್ ಅಂದ್ರೆ ಏನು ಆ್ಯಂಡ್ ಹೌ ಟು ವಿನ್ ದಿ ಹ್ಯಾಕಥಾನ್. ಗೈಸ್, ವೆಲ್ಕಮ್ ಟು ಡೇ 4 ಆಫ್ 6 days ವಿನ್ನಿಂಗ್ ಹ್ಯಾಕಥಾನ್ ಸೀರೀಸ್. ನೀವೇನಾದರೂ ಲಾಸ್ಟ್ 3 ವೀಡಿಯೋಸ್ನ ನೋಡಿಲ್ಲ ಅಂತ ಅಂದರೆ ಫಸ್ಟ್ ಹೋಗ್ಬಿಟ್ಟು ಆ ವೀಡಿಯೋಸ್ನ ನೋಡಿ ಮುಗಿಸಿ. ಸೊ ಅದನ್ನು ಮುಗಿಸಿದ ಮೇಲೆ ಬಂದ್ಬಿಟ್ಟು ಈ ವಿಡಿಯೋನ ನೋಡಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಕಥಾನ್ ಅಟೆಂಡ್ ಮಾಡಿದಾಗ ಯಾವ್ಯಾವ AI ಟೂಲ್ಸ್ನ ಯೂಸ್ ಮಾಡ್ತೀನಿ ಸೊ ದಟ್ ನನ್ನ ಪ್ರಾಜೆಕ್ಟ್ನ ಸ್ಪೀಡಾಗಿ ಬಿಲ್ಡ್ ಮಾಡೋದಕ್ಕೆ ಆ್ಯಂಡ್ ಬಿಲ್ಡ್ ಆಗಿರೋ ಪ್ರಾಜೆಕ್ಟ್ನ ವಿನ್ನಿಂಗ್ ಪ್ರಾಜೆಕ್ಟಾಗಿ ಹೇಗೆ ಕನ್ವರ್ಟ್ ಮಾಡ್ತೀನಿ, ಯಾವ AI ಟೂಲ್ಸ್ನ ಯೂಸ್ ಮಾಡ್ಕೋಬಿಟ್ಟು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡ್ದಲ್ಲೇ ನೋಡಿ. ನಾನು ಫಸ್ಟ್ ಸ್ಟೆಪ್ ಆ್ಯಕ್ಚುಲಿ ಏನು ಮಾಡ್ತೀನಿ ಗೊತ್ತಾ, ನಾನೀಗ ಹ್ಯಾಕಥಾನ್ ಅಟೆಂಡ್ ಮಾಡಿದೆ ಅಂತ ಅಂದ್ರೆ ಫಸ್ಟ್ ಹ್ಯಾಕಥಾನ್ ಅಟೆಂಡ್ ಮಾಡಿದಾಗ ನನಗೆ ಅವರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಬಟ್ ನನಗೆ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಆಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಫುಲ್ ಕಾಪಿ ಮಾಡಿಬಿಟ್ಟು ChatGPT ಹತ್ರ ಹೋಗ್ಬಿಟ್ಟು ಇದು ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟು, ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡು ಆ್ಯಂಡ್ ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಏನೇನು ಫೀಚರ್ಸ್ನ ಇದಕ್ಕೆ ಆ್ಯಡ್ ಮಾಡ್ಬೋದು ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡುವಂತ ChatGPT ಕೊಡ್ತೀನಿ. ಅದೇನು ಮಾಡುತ್ತೆ, ಒಂದು ಡೀಟೇಲ್ ಪ್ಲಾನ್ ರೆಡಿ ಮಾಡಿಬಿಟ್ಟು ಕೊಡುತ್ತೆ. ಸೊ ಆ ಪ್ಲಾನ್ನ ನೋಡ್ಕೊಬಿಟ್ಟೆ ನಾನು ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೇಸಿಕಲಿ. ಆ್ಯಂಡ್ ಇಲ್ಲಿ ಈಗ ಒಂದು ದೊಡ್ಡ ಫಸ್ಟ್ ಸ್ಟೆಪ್ ಮುಗೀತು ಆಯ್ತಾ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು, ಈಗ ಫಸ್ಟ್ ಸ್ಟೆಪ್ ಏನೋ ಮುಗೀತು, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದ್ರೆ ಏನೋ ಅದು ಇದೆಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಯಿತು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನು, ಒಂದು ಮೇನ್ ಸ್ಟೆಪ್ಪು. ಅಲ್ಲಿ ಈಗ ಏನು ಮಾಡ್ತೀರಾ, ನೀವು ಕೋಡಿಂಗ್ನ ಸ್ಟಾರ್ಟ್ ಮಾಡ್ತೀರಾ. ಆ್ಯಕ್ಚುಲ್ ಆಗಿ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, VS ಕೋಡ್ ಅಂತ ಒಂದು ಬರುತ್ತೆ. ಈ VS ಕೋಡ್ನ ನಿಮ್ಮ ಲ್ಯಾಪ್ಟಾಪಲ್ಲಿ ಅರ್ಧ ಈ ಕಡೆ ಇಟ್ಕೋತೀರಾ, ಇನ್ನರ್ಧ ಏನು ಮಾಡ್ತೀರಾ, ChatGPT ಓಪನ್ ಮಾಡಿ ಇಟ್ಕೋತೀರಾ. ChatGPTಗೆ ಹೇಳ್ತೀರಾ ಈ ಫೀಚರ್ಗೆ ಕೋಡ್ ಕೊಡು ಅಂತ ಅಂತೀರಾ. ChatGPT ಕೊಡೋ ಕೋಡ್ನ ಏನು ಮಾಡ್ತೀರಾ, VS ಕೋಡಿಗೆ ಕಾಪಿ ಪೇಸ್ಟ್ ಮಾಡ್ತೀರಾ. ಬಟ್ ಈಗಿನ ಟ್ರೆಂಡಿಂಗ್ ಟೆಕ್ನಾಲಜಿಯಲ್ಲಿ ನೀವೇನಾದರೂ ಅದನ್ನು ಫಾಲೋ ಮಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಏನಾದ್ರು ನಿಮಗೆ 8 hour ಹ್ಯಾಕಥಾನ್ ಇತ್ತು ಅಂತ ಅಂದರೆ ನೀವು ಅದರಲ್ಲಿ ಪಕ್ಕ ಗೆಲ್ಲಕ್ಕಾಗಲ್ಲ. ಅದ್ರ ಬದಲು ಏನು ಯೂಸ್ ಮಾಡಿ ಗೊತ್ತಾ, ಈಗ ಐಡಿಸ್ ಅಂತ ಅಂದರೆ ಏನು, VS ಕೋಡ್ ಏನಿದೆಯಲ್ಲ, ಕೋಡ್ ಎಡಿಟರ್ ಇದೆಯಾ, ಸೇಮ್ ಅದೇ ಥರ ಐಡಿಸ್ ಅಂತ ಬರುತ್ತೆ. ಬೇಸಿಕಲಿ ಈಗ ನೀವು ಯಾವ ಐಡಿಸ್ನ ಯೂಸ್ ಮಾಡಬೇಕಂತ ಅಂದರೆ ಕಿರೋ ಅನ್ನೋ ಒಂದು ಐಡಿ ಬರುತ್ತೆ, ಮತ್ತೆ ಏನು ಬರುತ್ತೆ, ಕರ್ಸರ್ ಅನ್ನೋ ಒಂದು ಐಡಿ ಬರುತ್ತೆ, ಮತ್ತೆ ವಿಂಡ್ಸರ್ಫ್ ಅನ್ನೋ ಒಂದು ಐಡಿ ಬರುತ್ತೆ. ಈ ಮೂರನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಏನು ಗೊತ್ತಾ, ಈ ಮೂರರಲ್ಲಿ ಬೇಸಿಕಲಿ ನೀವು VS ಕೋಡಲ್ಲಿ ಹೆಂಗಿದೆ ಸೇಮ್ ಅದೇ ಥರ ಇರುತ್ತೆ. ಬಟ್ ಈಗ ಒಂದು ಇಷ್ಟು ಲ್ಯಾಪ್ಟಾಪ್ ಸ್ಕ್ರೀನ್ ಅಂದರೆ ಬಟ್ ಸೈಡಲ್ಲಿ ಏನಿರುತ್ತೆ, ಒಂದು ಪ್ರಾಂಪ್ಟಿಂಗ್ ಜಾಗ ಅಂತ ಇರುತ್ತೆ. ಈಗ ಸೇಮ್ ChatGPTಯಲ್ಲಿ ಹೋಗ್ಬಿಟ್ಟು ಹೆಂಗೆ ಪ್ರಾಂಪ್ಟ್ ಹಾಕ್ತೀರಾ ಅದೇ ಥರ ಒಂದು ಸೆಕ್ಷನ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ನೀವು ಪ್ರಾಂಪ್ಟ್ನ ಹಾಕಿದ್ರಿ ಅಂತ ಅಂದರೆ ಪಕ್ಕದ ಏನು ಕೋಡಿಂಗ್ ಸ್ಕ್ರೀನ್ ಇರುತ್ತಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ಕೋಡ್ ಬರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನೀವು ಪ್ರಾಂಪ್ಟ್ ಹಾಕೊಂಡು ಕೋಡ್ನ ಬರ್ಕೊಂಡು ಹೋಗ್ತಾ ಇದ್ರೆ ನೀವು ಫೀಚರ್ಸ್ನು ಬೇಗ ಅಪ್ಲೈ ಮಾಡ್ಬೋದು. ಈಗ ಏನಾದರೂ ಒಂದು ವೆಬ್ಸೈಟಲ್ಲಿ ಪರ್ಟಿಕ್ಯುಲರ್ ಫೀಚರ್ಸ್ ಇರುತ್ತಲ್ಲ ಅದು ಬೇಗ ಅಪ್ಲೈ ಆಗುತ್ತೆ. ಮತ್ತೆ ನಿಮ್ಮ ಪ್ರಾಜೆಕ್ಟು ಕ್ಲೀನಾಗು ಎಂಡ್ ಅಷ್ಟೊತ್ತಿಗೆ ಫುಲ್ ಬಿಲ್ಡ್ ಆಗಿಬಿಟ್ಟು ನಿಲ್ಲಿಸ್ಬೋದು. ಆ್ಯಂಡ್ ನಾನಿವತ್ತು ಹೇಳಿದ್ದು ಐಡಿಸ್ ಅಂದರೆ ಕೋಡ್ ಎಡಿಟರ್ಸ್ದು. ನಿಮ್ಗೇನಾದ್ರು ಲಿಂಕ್ ಬೇಕು ಅಂತ ಅಂದರೆ AI ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಇಲ್ಲ ಅಂದರೆ ಬಯೋದಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಆಯಿತಾ, ಅಲ್ಲಿ ಹೋಗ್ಬಿಟ್ಟು ಲಿಂಕ್ನ ಆಕ್ಸೆಸ್ ಮಾಡಿ. ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ಡೀಟೇಲ್ ಆಗಿ ಹಾಕ್ತೀನಿ. ಸೊ ಹೋಗ್ಬಿಟ್ಟು ನೀವು ನಿಮ್ಮ ವಿಂಡೋಸಿಗೆ ಡೌನ್ಲೋಡ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನು 2 days ಹ್ಯಾಕಥಾನ್ ಸೀರೀಸ್ದು ರೀಲ್ ಬರೋದು ಬಾಕಿ ಇದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಆ್ಯಕ್ಚುಲಿ ನೆಕ್ಸ್ಟ್ 2 days ಇದೆಯಲ್ಲ ಅಲ್ಲಿ ನನ್ನ ಮೇನ್ ಸ್ಟ್ರಾಟಜಿನ ಲೀಕ್ ಮಾಡ್ತೀನಿ ಆಯಿತಾ, ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.